ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ರಿಮೂವಲ್ ಆಫ್ ಲೆಫ್ಟ್ ರಿಕರ್ಷನ್ ಮೇಲೆ. ಸೊ ಲೆಫ್ಟ್ ರಿಕರ್ಷನ್ ನಿಮಗೆ ಥಿಯರಿ ಆಫ್ ಕಾಂಪಿಟೇಷನ್ ಅಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್, ಮತ್ತೆ ಕಂಪೈಲರ್ ಡಿಸೈನ್ ಅಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನೀಟಾಗಿ ಕಲ್ತ್ಕೊಂತ ಹೋಗ್ಬೇಕು, ಸರಿನಾ? ಸೊ ಇದ್ರದ್ದು ಪ್ರೀವಿಯಸ್ ಇಯರ್ ಕ್ವಶನ್, ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲ ನಾನು ಆಲ್ರೆಡಿ ಸಾಲ್ವ್ ಮಾಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇದು ಎಕ್ಸ್ಟ್ರಾ ಪ್ರಾಬ್ಲಮ್. ಈಗ ಕೊಟ್ಟಿರುವಂತಹ ಪ್ರಾಬ್ಲಮ್ ಅಲ್ಲಿ ನಮಗೆ ಲೆಫ್ಟ್ ರಿಕರ್ಷನ್ ಇದೆಯೋ ಇಲ್ವೋ ಅಂತ ಯಾವ ರೀತಿ ಚೆಕ್ ಮಾಡೋದು? ಇದ್ರೆ ಮಾತ್ರ ರಿಮೂವ್ ಮಾಡಬೇಕು, ಇಲ್ಲ ಅಂತಂದ್ರೆ ರಿಮೂವ್ ಮಾಡಬಾರ್ದು. ಈಗ ನೋಡಿ, ಇಲ್ಲಿ ಜನರಲ್ ಫಾರ್ಮೆಟ್ ಅನ್ನ ಬರೀತೀನಿ. ಎ ಪ್ರೊಡ್ಯೂಸಿಂಗ್ ಎ ಆಲ್ಫಾ ಸ್ಲ್ಯಾಶ್ ಬೀಟಾ ಈ ಒಂದು ಫಾರ್ಮೆಟ್ ಅಲ್ಲಿ ಇತ್ತು ಅಂತಂದ್ರೆ ಇಲ್ಲಿ ನನಗೆ ಲೆಫ್ಟ್ ರಿಕರ್ಷನ್ ಇದೆ ಅಂತ ಅರ್ಥ. ನೋಡಿ, ಇಲ್ಲಿ ವೆರಿ ಸಿಂಪಲ್. ಇಲ್ಲಿ ಸ್ಲ್ಯಾಶ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇರೋದು ಅಂದ್ರೆ ಎ ಇಸ್ ದ ಪ್ರೊಡ್ಯೂಸರ್ ಆಫ್ ಎ ಆಲ್ಫಾ ಆಲ್ಸೋ, ಎ ಇಸ್ ದ ಪ್ರೊಡ್ಯೂಸರ್ ಆಫ್ ಬೀಟಾ ಆಲ್ಸೋ, ಸರಿನಾ? ಎ ಇಸ್ ಪ್ರೊಡ್ಯೂಸಿಂಗ್ ದೀಸ್ ಟೂ ಪ್ರೊಜೆಕ್ಷನ್, ಎರಡನ್ನೂ ಕೂಡ ಏನೇ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಈ ತರ ಎರಡೆರಡು ಸಲ ಬರೆಯೋದ್ರ ಬದಲು ಸೇಮ್ ಪ್ರೊಡ್ಯೂಸರ್ ಅಲ್ವಾ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ. ಸೊ ಅದಕ್ಕೋಸ್ಕರ ಎ ಇಸ್ ಪ್ರೊಡ್ಯೂಸಿಂಗ್ ಎ ಆಲ್ಫಾ ಒನ್ ಪ್ರೊಜೆಕ್ಷನ್, ಬೀಟಾ ಇಸ್ ದ ಸಪರೇಟ್ ಪ್ರೊಜೆಕ್ಷನ್. ಈಗ ಇದರಲ್ಲಿ ಯಾವ ರೀತಿ ಕಂಡುಹಿಡಿಯೋದು ಲೆಫ್ಟ್ ರಿಕರ್ಷನ್ ಇದೆ ಅಂತ? ಸಿಂಪಲ್. ಪ್ರೊಡ್ಯೂಸರ್ ಇಟ್ ಸೆಲ್ಫ್ ಮೊದಲನೇ ಎಲಿಮೆಂಟ್ ಆಗಿದ್ದೆ ಅದ್ರ ಪ್ರೊಡ್ಯೂಸ್ ಮಾಡಿರುವಂತ ಪ್ರೊಜೆಕ್ಷನ್ ಅಲ್ಲಿ. ನೋಡಿ, ಎ ಪ್ರೊಡ್ಯೂಸ್ ಮಾಡಿರುವಂತ ಪ್ರೊಜೆಕ್ಷನ್ ತಾನೆ? ಎಸ್. ಸೊ ಇದು ಪ್ರೊಡ್ಯೂಸ್ ಮಾಡಿರುವಂತ ಪ್ರೊಜೆಕ್ಷನ್ ಅಲ್ಲಿ ಏನೇ ಮೊದಲನೇ ಎಲಿಮೆಂಟ್ ಆಗಿದೆ, ಸರಿನಾ? ಪ್ರೊಡ್ಯೂಸರ್ ಇಟ್ ಸೆಲ್ಫ್ ಈಸ್ ದ ಫಸ್ಟ್ ಎಲಿಮೆಂಟ್ ಇನ್ ದ ಪ್ರೊಜೆಕ್ಷನ್. ಈ ಒಂದು ಕಂಡೀಷನ್ ಬಂದಾಗ ಲೆಫ್ಟ್ ರಿಕರ್ಷನ್ ಇದೆ ಅಂತ. ನೆಕ್ಸ್ಟ್ ಅದನ್ನ ಬಿಟ್ಟು ಇನ್ನ ಏನ್ ಉಳ್ಕೊಂಡಿರುತ್ತೆ ನೋಡಿ, ಎ ಅನ್ನ ಬಿಟ್ಟು ಇನ್ನ ಏನ್ ಉಳ್ಕೊಂಡಿರುತ್ತೆ ಅದೆಲ್ಲ ಆಲ್ಫಾ ಆಗುತ್ತೆ. ನೆಕ್ಸ್ಟ್ ಬೀಟಾ ಅಂತ ಅಂದ್ರೇನು? ಯಾವ ಒಂದು ಸಪರೇಟ್ ಪ್ರೊಜೆಕ್ಷನ್ ಅಲ್ಲಿ ನನಗೆ ಪ್ರೊಡ್ಯೂಸರ್ ಇರಲ್ಲ ಅದು ಬೀಟಾ ವ್ಯಾಲ್ಯೂ, ಸರಿನಾ? ಯಾವ ಒಂದು ಸಪರೇಟ್ ಪ್ರೊಜೆಕ್ಷನ್ ಅಲ್ಲಿ ನನಗೆ ಪ್ರೊಡ್ಯೂಸರ್ ಇರಲ್ಲ ಅದು ನನ್ನ ಬೀಟಾ ವ್ಯಾಲ್ಯೂ ಆಗಿರುತ್ತೆ. ಸೊ ಇದನ್ನ ಯಾವ ರೀತಿ ಕನ್ವರ್ಟ್ ಮಾಡೋದು? ವೆರಿ ಸಿಂಪಲ್. ಎ ಪ್ರೊಡ್ಯೂಸಿಂಗ್ ಬೀಟಾ ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಆಲ್ಫಾ ಎ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ಸೊ ಈ ತರ ಬರೆದ್ರೆ ನಮಗೆ ಲೆಫ್ಟ್ ರಿಕರ್ಷನ್ ಅನ್ನ ರಿಮೂವ್ ಮಾಡ್ಬೋದು. ಯಾವ ರೀತಿ? ಎ ಪ್ರೊಡ್ಯೂಸಿಂಗ್ ಬೀಟಾ ಎ ಡ್ಯಾಶ್ ಈಸ್ ಪ್ರೊಡ್ಯೂಸಿಂಗ್ ಆಲ್ಫಾ ಎ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ಸೊ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ, ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಮೊದಲನೇ ಕ್ವಶನ್ ಅನ್ನ ತಗೊಳ್ಳೋಣ. ಎ ಈಸ್ ಪ್ರೊಡ್ಯೂಸಿಂಗ್ ಎ ಬಿ ಸ್ಲ್ಯಾಶ್ ಎ ಡಿ ಸ್ಲ್ಯಾಶ್ ಇ, ಸರಿನಾ? ಈಗ ಇದನ್ನ ನೀವು ನೋಡಿದ್ರೆ ಮೂರು ಡಿಫ್ರೆಂಟ್ ಪ್ರೊಜೆಕ್ಷನ್ಗಳಿದಾವೆ, ಎ ಬಿ, ಎ ಡಿ ಮತ್ತೆ ಇ, ವಿಚ್ ಇಸ್ ಪ್ರೊಡ್ಯೂಸ್ಡ್ ಬೈ ದ ಸೇಮ್ ಪ್ರೊಡ್ಯೂಸರ್ ಎ. ಈಗ ನೋಡಿದ್ರೆ ಎ ಇಸ್ ದ ಪ್ರೊಡ್ಯೂಸರ್ ಅಲ್ವಾ? ಸೊ ಇಟ್ ಈಸ್ ದ ಫಸ್ಟ್ ಎಲಿಮೆಂಟ್ ಇನ್ ದಿಸ್ ಪ್ರೊಜೆಕ್ಷನ್ ಆಲ್ಸೋ, ಫಸ್ಟ್ ಎಲಿಮೆಂಟ್ ಇನ್ ದಿಸ್ ಪ್ರೊಜೆಕ್ಷನ್ ಆಲ್ಸೋ. ಸೊ ಇವಾಗ ಇದರಲ್ಲಿ ಲೆಫ್ಟ್ ರಿಕರ್ಷನ್ ಇದೆ ಅಂತ ಗೊತ್ತಾಯ್ತಾ? ಎಸ್. ಇಲ್ಲಿ ನಾವು ಎರಡಕ್ಕೆ ಮಾತ್ರ ಡಿಸ್ಕಸ್ ಮಾಡಿದ್ವಿ, ಬಟ್ ಇಲ್ಲಿ ಮೂರು ಡಿಫ್ರೆಂಟ್ ಪ್ರೊಜೆಕ್ಷನ್ ಇದೆ. ಸೊ ಈ ತರ ಬಂದಾಗ ಯಾವ ರೀತಿ ಸಾಲ್ವ್ ಮಾಡ್ಬೇಕು? ವೆರಿ ಈಸಿ. ನೋಡಿ, ಇದನ್ನ ನಾನು ಸ್ಪ್ಲಿಟ್ ಮಾಡ್ಕೋಬೇಕಾಗತ್ತೆ. ಏನು ಸ್ಪ್ಲಿಟ್? ಸೊ ಎ ಪ್ರೊಡ್ಯೂಸಿಂಗ್ ಎ ಬಿ, ನೋಡಿ ಇದನ್ನ ಒಂದ್ಸಲಿ ಬರ್ಕೊಂಡು ಇ ಅನ್ನ ಬರ್ಕೊಳ್ಳಿ. ಇ ಯಾಕೆ ಬರ್ಕೊಂತ ಇರೋದು? ಬೀಟಾ ವ್ಯಾಲ್ಯೂ. ಬೀಟಾ ವ್ಯಾಲ್ಯೂ ಅಂದ್ರೇನು? ಇನ್ ವಿಚ್ ದ ಪ್ರೊಡ್ಯೂಸರ್ ಇಸ್ ನಾಟ್ ಪ್ರೆಸೆಂಟ್. ನೋಡಿ, ಇ ಅಲ್ಲಿ ಪ್ರೊಡ್ಯೂಸರ್ ಇದೆಯಾ? ಇಲ್ಲ, ದಿಸ್ ಈಸ್ ಸಪರೇಟ್. ಸೊ ದ ಸಪರೇಟ್ ಪ್ರೊಜೆಕ್ಷನ್ ಇನ್ ವಿಚ್ ದ ಪ್ರೊಡ್ಯೂಸರ್ ಇಸ್ ನಾಟ್ ಪ್ರೆಸೆಂಟ್ ವಿಲ್ ಬಿ ಟೇಕನ್ ಆಸ್ ಬೀಟಾ ವ್ಯಾಲ್ಯೂ. ನೆಕ್ಸ್ಟ್ ಎ ಈಸ್ ಪ್ರೊಡ್ಯೂಸಿಂಗ್, ಇದನ್ನ ಬರ್ಕೊಳ್ಳಿ ಇವಾಗ, ಎ ಡಿ ಸ್ಲ್ಯಾಶ್ ಇ, ಸರಿನಾ? ಈ ಮೂರು ಪ್ರೊಜೆಕ್ಷನ್ಸ್ ಅನ್ನ ಯಾವ ರೀತಿ ಬರ್ಕೊಂಡೆ? ಸ್ಪ್ಲಿಟ್ ಮಾಡಿದೆ. ಎ ಬಿ ಸ್ಲ್ಯಾಶ್ ಇ ಒಂದ್ಸಲಿ, ಎ ಡಿ ಸ್ಲ್ಯಾಶ್ ಇ ಒಂದ್ಸಲಿ ಬರ್ಕೊಂಡಿದ್ದೀನಿ. ಈಗ ಸೇಮ್ ಆಪರೇಷನ್ ಅನ್ನ ಅಪ್ಲೈ ಮಾಡ್ತಾ ಹೋಗಿ. ಎ ಈಸ್ ಪ್ರೊಡ್ಯೂಸಿಂಗ್ ಎ, ಸೊ ಇಲ್ಲಿ ಲೆಫ್ಟ್ ರಿಕರ್ಷನ್ ಇದೆ. ಎ ಅನ್ನ ಬಿಟ್ಟು ಇನ್ನು ಉಳಿದಿರೋದೆಲ್ಲ ಏನಾಗುತ್ತೆ? ಆಲ್ಫಾ ಆಗುತ್ತೆ. ದ ಸಪರೇಟ್ ಪ್ರೊಜೆಕ್ಷನ್ ಇನ್ ವಿಚ್ ದ ಪ್ರೊಡ್ಯೂಸರ್ ಎ ಈಸ್ ನಾಟ್ ಪ್ರೆಸೆಂಟ್ ವಿಲ್ ಬಿ ಟೇಕನ್ ಆಸ್ ಬೀಟಾ. ನೆಕ್ಸ್ಟ್ ಇದ್ರಲ್ಲೂ ಅಷ್ಟೇ, ಎ ಈಸ್ ಪ್ರೊಡ್ಯೂಸಿಂಗ್ ಎ, ಅದನ್ನ ಬಿಟ್ಟು ಇನ್ನು ಉಳಿದಿರೋದೆಲ್ಲ ಆಲ್ಫಾ. ನೆಕ್ಸ್ಟ್ ಸಪರೇಟ್ ಪ್ರೊಜೆಕ್ಷನ್ ಇನ್ ವಿಚ್ ದ ಪ್ರೊಡ್ಯೂಸರ್ ಇಸ್ ನಾಟ್ ಪ್ರೆಸೆಂಟ್ ವಿಲ್ ಬಿ ಟೇಕನ್ ಆಸ್ ಬೀಟಾ ವ್ಯಾಲ್ಯೂ. ಈಗ ಈ ತರ ಕನ್ವರ್ಟ್ ಮಾಡ್ತಾ ಹೋಗಿ. ಎ ಪ್ರೊಡ್ಯೂಸಿಂಗ್ ಬೀಟಾ ಎ ಡ್ಯಾಶ್, ಬೀಟಾ ವ್ಯಾಲ್ಯೂ ಏನು? ಸ್ಮಾಲ್ ಲೆಟರ್ ಇ ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಆಲ್ಫಾ, ಆಲ್ಫಾ ವ್ಯಾಲ್ಯೂ ಏನು ಕೊಟ್ಟಿರೋದು ನಮಗೆ? ಸ್ಮಾಲ್ ಲೆಟರ್ ಬಿ ಎ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ಗೊತ್ತಾಯ್ತಾ? ಸೊ ಎ ಪ್ರೊಡ್ಯೂಸಿಂಗ್ ಬೀಟಾ ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಆಲ್ಫಾ ಎ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ಇದೇ ಯಾವ ರೀತಿ ಕನ್ವರ್ಟ್ ಮಾಡೋದು? ಎ ಪ್ರೊಡ್ಯೂಸಿಂಗ್ ಬೀಟಾ ವ್ಯಾಲ್ಯೂ ಏನು? ಸ್ಮಾಲ್ ಲೆಟರ್ ಇ ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಆಲ್ಫಾ ವ್ಯಾಲ್ಯೂ ಏನಿರೋದು? ಸ್ಮಾಲ್ ಲೆಟರ್ ಡಿ ಎ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ಗೊತ್ತಾಯ್ತಾ? ಸೊ ಫೈನಲ್ ಆನ್ಸರ್ ಅನ್ನ ಈ ಕಡೆ ಬರೀತಾ ಹೋಗ್ತೀನಿ. ಫೈನಲ್ ಆನ್ಸರ್. ಸೊ ಒಂದೊಂದನ್ನೇ ಬರೀರಿ. ಎ ಇಸ್ ಪ್ರೊಡ್ಯೂಸಿಂಗ್ ಇ ಎ ಪ್ರೊಡ್ಯೂಸಿಂಗ್ ಇ ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಬಿ ಎ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ನೆಕ್ಸ್ಟ್ ಎ ಈಸ್ ಪ್ರೊಡ್ಯೂಸಿಂಗ್ ಇ ಎ ಡ್ಯಾಶ್, ನೋಡಿ ಇಲ್ಲಿ ಎ ಪ್ರೊಡ್ಯೂಸಿಂಗ್ ಇ ಎ ಡ್ಯಾಶ್ ಎರಡು ಸಲ ಆದಂಗಾಯ್ತು. ಸೊ ಒಂದ್ಸಲಿ ಬರೆದ್ರೆ ಸಾಕು, ಇನ್ನೊಂದ್ಸಲಿ ಬರೆಯುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್
ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಡಿ ಎ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ಸೊ ಈಗ ಮೊದಲನೇದ್ರಲ್ಲಿ ಇದ್ದಂತಹ ಎಲ್ಲಾ ಲೆಫ್ಟ್ ರಿಕರ್ಷನ್ ಅನ್ನು ಕೂಡ ರಿಮೂವ್ ಮಾಡಿ ಫೈನಲ್ ಆನ್ಸರ್ ಬರ್ದಿದ್ದೀನಿ. ನೆಕ್ಸ್ಟ್ ಎರಡನೇ ಕ್ವಶನ್ಗೆ ಹೋಗೋಣ. ಸೊ ಎರಡನೇದೇನಿರೋದು ಬಿ ಈಸ್ ಪ್ರೊಡ್ಯೂಸಿಂಗ್ ಬಿ ಎ ಸ್ಲ್ಯಾಶ್ ಬಿ ಬಿ ಸ್ಲ್ಯಾಶ್ ಸ್ಮಾಲ್ ಲೆಟರ್ ಸಿ. ಸೊ ಇದು ಕೂಡ ನನಗೆ 3 ಡಿಫರೆಂಟ್ ಪ್ರೊಜೆಕ್ಷನ್ಸ್ ಇದೆ. ಇದರಲ್ಲೂ ನೋಡಿ ಬಿ ಇಸ್ ದ ಪ್ರೊಡ್ಯೂಸರ್ ವಿಚ್ ಇಸ್ ದ ಫಸ್ಟ್ ಎಲಿಮೆಂಟ್ ಇನ್ ದಿಸ್ ಪ್ರೊಜೆಕ್ಷನ್ ಆಲ್ಸೋ, ಫಸ್ಟ್ ಎಲಿಮೆಂಟ್ ಇನ್ ದಿಸ್ ಪ್ರೊಜೆಕ್ಷನ್ ಆಲ್ಸೋ. ಸೊ ಲೆಫ್ಟ್ ರಿಕರ್ಷನ್ ಇದೆ. ಸೊ ಇದನ್ನ ಏನ್ ಮಾಡಬೇಕು, 3 ಏನಾದ್ರೂ ಕೂಡ ಸಪರೇಟ್ ಪ್ರೊಜೆಕ್ಷನ್ ಇದ್ರೆ ಸ್ಪ್ಲಿಟ್ ಮಾಡ್ಕೋಬೇಕು. ಸೊ ಸ್ಪ್ಲಿಟ್ ಯಾವ ರೀತಿ, ಬಿ ಪ್ರೊಡ್ಯೂಸಿಂಗ್ ಇದನ್ನ ಒಂದ್ಸಲಿ ಬಿ ಎ ಸ್ಲ್ಯಾಶ್ ಸಿ ಅನ್ನ ತಗೋಬೇಕು. ಯಾಕೆ, ಸಿ ವಿಲ್ ಬಿಕಮ್ ದ ಬೀಟಾ ವ್ಯಾಲ್ಯೂ. ಬೀಟಾ ಅಂತಂದ್ರೇನು, ಇನ್ ವಿಚ್ ದ ಪ್ರೊಡ್ಯೂಸರ್ ಈಸ್ ನಾಟ್ ಪ್ರೆಸೆಂಟ್. ಕ್ಯಾಪಿಟಲ್ ಲೆಟರ್ ಬಿ ಪ್ರೊಡ್ಯೂಸರು, ಸೊ ಕ್ಯಾಪಿಟಲ್ ಲೆಟರ್ ಬಿ ಈ ಸಪರೇಟ್ ಪ್ರೊಜೆಕ್ಷನ್ ಅಲ್ಲಿ ಇಲ್ಲ. ಸೊ ಅದಷ್ಟು ಕೂಡ ಏನ್ ಕನ್ಸಿಡರ್ ಆಗುತ್ತೆ, ನನಗೆ ಬೀಟ್ ಆಗಿ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಬಿ ಪ್ರೊಡ್ಯೂಸಿಂಗ್ ಬಿ ಬಿ ಸ್ಲ್ಯಾಶ್ ಸಿ. ಗೊತ್ತಾಯ್ತಾ, ಬಿ ಇಸ್ ಪ್ರೊಡ್ಯೂಸಿಂಗ್ ಬಿ ಎ ಸ್ಲ್ಯಾಶ್ ಸಿ, ಬಿ ಇಸ್ ಪ್ರೊಡ್ಯೂಸಿಂಗ್ ಬಿ ಬಿ ಸ್ಲ್ಯಾಶ್ ಸಿ. 2 ಪಾರ್ಟ್ಗಳಾಗಿ ಡಿವೈಡ್ ಮಾಡ್ಕೊಂಡೆ. ಈಗ ಸೇಮ್ ಆಪರೇಷನ್ ಅಪ್ಲೈ ಮಾಡಿ. ಎ ಇರುವಂತ ಜಾಗದಲ್ಲಿ ಬಿ ಇದೆ ಅಷ್ಟೇ. ಸೊ ಬಿ ಇಸ್ ದ ಪ್ರೊಡ್ಯೂಸರ್. ಸೊ ಇಲ್ಲೂ ಕೂಡ ಮೊದಲನೇ ಎಲಿಮೆಂಟ್ ಆಗಿ ಬಿ ಬಂದಿದೆ. ಆ ಬಿ ಅನ್ನ ಬಿಟ್ಟು ಇನ್ನು ಉಳಿದಿರೋದೆಲ್ಲ ಆಲ್ಫಾ. ನೆಕ್ಸ್ಟ್ ದ ಸಪರೇಟ್ ಪ್ರೊಜೆಕ್ಷನ್ ಇನ್ ವಿಚ್ ದ ಪ್ರೊಡ್ಯೂಸರ್ ಈಸ್ ನಾಟ್ ಪ್ರೆಸೆಂಟ್ ವಿಲ್ ಬಿ ಟೇಕನ್ ಆಸ್ ಬೀಟಾ. ನೆಕ್ಸ್ಟ್ ಇಲ್ಲೂ ಅಷ್ಟೇ, ಬಿ ಇಸ್ ದ ಪ್ರೊಡ್ಯೂಸರ್, ಬಿ ಮೊದಲನೇ ಎಲಿಮೆಂಟ್ ಆಗಿದೆ. ಅದನ್ನ ಬಿಟ್ಟು ಇನ್ನೇನು ಉಳ್ಕೊಳುತ್ತೆ ಅದೆಲ್ಲ ಆಲ್ಫಾ. ನೆಕ್ಸ್ಟ್ ದ ಸಪರೇಟ್ ಪ್ರೊಜೆಕ್ಷನ್ ಇನ್ ವಿಚ್ ದ ಪ್ರೊಡ್ಯೂಸರ್ ಇಸ್ ನಾಟ್ ಪ್ರೆಸೆಂಟ್ ವಿಲ್ ಬಿ ಟೇಕನ್ ಆಸ್ ದ ಬೀಟಾ ವ್ಯಾಲ್ಯೂ. ಸೇಮ್ ಪ್ರೊಸೀಜರ್ ಅನ್ನ ಫಾಲೋ ಮಾಡಿ. ಏನಿಲ್ಲ, ಎ ಜಾಗದಲ್ಲಿ ಬಿ ಇದೆ ಅಷ್ಟೇ. ಬಿ ಪ್ರೊಡ್ಯೂಸಿಂಗ್ ಬೀಟಾ ವ್ಯಾಲ್ಯೂ ಏನು, ಸ್ಮಾಲ್ ಲೆಟರ್ ಸಿ ಬಿ ಡ್ಯಾಶ್, ಬಿ ಡ್ಯಾಶ್ ಪ್ರೊಡ್ಯೂಸಿಂಗ್ ಆಲ್ಫಾ ವ್ಯಾಲ್ಯೂ ಏನಿದೆ ಸ್ಮಾಲ್ ಲೆಟರ್ ಎ ಬಿ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ಗೊತ್ತಾಯ್ತಾ, ನೋಡಿ ಬಿ ಪ್ರೊಡ್ಯೂಸಿಂಗ್ ಬೀಟಾ ಬಿ ಡ್ಯಾಶ್, ಎ ಇದ್ರೆ ಎ ಡ್ಯಾಶ್ ಬರೀಬೇಕು, ಬಿ ಇದ್ರೆ ಬಿ ಡ್ಯಾಶ್ ಬರೀಬೇಕು ಅಷ್ಟೇ. ಬಿ ಡ್ಯಾಶ್ ಪ್ರೊಡ್ಯೂಸಿಂಗ್ ಎ ಬಿ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ಯಾಕೆ, ಎ ಜಾಗದಲ್ಲಿ ಆಲ್ಫಾ ಬರಬೇಕಿತ್ತು. ನೆಕ್ಸ್ಟ್ ಇದ್ರಲ್ಲೂ ಅಷ್ಟೇ, ಬಿ ಪ್ರೊಡ್ಯೂಸಿಂಗ್ ಬೀಟಾ ವ್ಯಾಲ್ಯೂ ಏನು ಸ್ಮಾಲ್ ಲೆಟರ್ ಸಿ ಬಿ ಡ್ಯಾಶ್ ಪ್ರೊಡ್ಯೂಸಿಂಗ್ ಆಲ್ಫಾ ವ್ಯಾಲ್ಯೂ ಏನು ಸ್ಮಾಲ್ ಲೆಟರ್ ಬಿ ಬಿ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ಗೊತ್ತಾಯ್ತಾ, ನೋಡಿ ಇಲ್ಲಿ ಇವಾಗ ನಾವು ಎರಡರಲ್ಲೂ ಕೂಡ ರಿಮೂವ್ ಮಾಡಿದೀವಿ ಲೆಫ್ಟ್ ರಿಕರ್ಷನ್ ಅನ್ನ. ಅದನ್ನ ಇಲ್ಲಿ ಬರೀತಾ ಹೋಗಿ. ಬಿ ಈಸ್ ಪ್ರೊಡ್ಯೂಸಿಂಗ್ ಸಿ ಬಿ ಡ್ಯಾಶ್ ಪ್ರೊಡ್ಯೂಸಿಂಗ್ ಎ ಬಿ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ನೆಕ್ಸ್ಟ್ ಬಿ ಈಸ್ ಪ್ರೊಡ್ಯೂಸಿಂಗ್ ಸಿ ಬಿ ಡ್ಯಾಶ್, ಬಿ ಪ್ರೊಡ್ಯೂಸಿಂಗ್ ಸಿ ಬಿ ಡ್ಯಾಶ್, ಬಿ ಪ್ರೊಡ್ಯೂಸಿಂಗ್ ಸಿ ಬಿ ಡ್ಯಾಶ್. 2 ಸಲ ಆದಂಗಾಗುತ್ತೆ. ಸೊ ಇದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬಿ ಡ್ಯಾಶ್ ಪ್ರೊಡ್ಯೂಸಿಂಗ್ ಬಿ ಬಿ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ಸೊ ಇವಾಗ ಇದರಲ್ಲೂ ಇದ್ದಂತಹ ಎಲ್ಲಾ ಲೆಫ್ಟ್ ರಿಕರ್ಷನ್ ಅನ್ನ ರಿಮೂವ್ ಮಾಡಿದೀವಿ. ನೆಕ್ಸ್ಟ್ ಲಾಸ್ಟ್ ಒನ್ ಇಲ್ಲೇ ಬರೀತೀನಿ ನೋಡಿ. ಇವಾಗ ಎಕ್ಸ್ ಈಸ್ ಪ್ರೊಡ್ಯೂಸಿಂಗ್ ಎಕ್ಸ್ ವೈ ಸ್ಲ್ಯಾಶ್ ಝೆಡ್. ಸೊ ಇಲ್ಲಿ ನನಗೆ 2 ಪ್ರೊಜೆಕ್ಷನ್ಸ್ ಇರೋದು, ಸರಿನಾ. ಎಕ್ಸ್ ಈಸ್ ದ ಪ್ರೊಡ್ಯೂಸರ್ ಅಂಡ್ ಇಟ್ ಈಸ್ ದ ಫಸ್ಟ್ ಎಲಿಮೆಂಟ್ ಇನ್ ದ ಪ್ರೊಜೆಕ್ಷನ್. ಸೊ ಎಕ್ಸ್ ಅನ್ನ ಬಿಟ್ಟು ಇನ್ನು ಉಳಿದಿರೋದೆಲ್ಲ ಏನಾಗುತ್ತೆ, ಆಲ್ಫಾ ಆಗುತ್ತೆ. ದ ಸಪರೇಟ್ ಪ್ರೊಜೆಕ್ಷನ್ ಇನ್ ವಿಚ್ ದ ಪ್ರೊಡ್ಯೂಸರ್ ಎಕ್ಸ್ ಈಸ್ ನಾಟ್ ಪ್ರೆಸೆಂಟ್ ವಿಲ್ ಬಿಕಮ್ ಬೀಟಾ. ಸರಿನಾ. ಇವಾಗ ಆಲ್ಫಾ ವ್ಯಾಲ್ಯೂ ಗೊತ್ತಾಯ್ತು, ಬೀಟಾ ವ್ಯಾಲ್ಯೂ ಗೊತ್ತಾಯ್ತು. ಸಾಲ್ವ್ ಮಾಡ್ತಾ ಹೋಗಿ. ಏನಿಲ್ಲ, ಎ ಜಾಗದಲ್ಲಿ ಎಕ್ಸ್ ಇದೆ ಅಷ್ಟೇ. ಸೊ ಎಕ್ಸ್ ಪ್ರೊಡ್ಯೂಸಿಂಗ್ ಬೀಟಾ ವ್ಯಾಲ್ಯೂ ಏನು ಸ್ಮಾಲ್ ಲೆಟರ್ ಝೆಡ್ ಎಕ್ಸ್ ಡ್ಯಾಶ್ ಪ್ರೊಡ್ಯೂಸಿಂಗ್ ಆಲ್ಫಾ ಜಾಗದಲ್ಲಿ ಏನಿದೆ ಸ್ಮಾಲ್ ಲೆಟರ್ ವೈ ಎಕ್ಸ್ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ಗೊತ್ತಾಯ್ತಾ, ಎ ಇದ್ರೆ ಎ ಡ್ಯಾಶ್, ಎಕ್ಸ್ ಇದ್ರೆ ಎಕ್ಸ್ ಡ್ಯಾಶ್, ಬೀಟಾ ಜಾಗದಲ್ಲಿ ಝೆಡ್ ಇದೆ, ಆಲ್ಫಾ ಜಾಗದಲ್ಲಿ ವೈ ಇದೆ. ಇಷ್ಟೇ ಸಿಂಪಲ್. ಸೊ ಇದನ್ನ ಫೈನಲ್ ಆನ್ಸರ್ ಆಗಿ ಇಲ್ಲಿ ಬರೀರಿ. ಎಕ್ಸ್ ಪ್ರೊಡ್ಯೂಸಿಂಗ್ ಝೆಡ್ ಎಕ್ಸ್ ಡ್ಯಾಶ್ ಪ್ರೊಡ್ಯೂಸಿಂಗ್ ವೈ ಎಕ್ಸ್ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಈ ತರ ನೀವು ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋದಾಗ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. 1-2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ, ಅವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.